ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ಬಾಯ್ ನ್ಯೂಸ್ಗೆ ಸ್ವಾಗತ. ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಬೋಗಸ್ ಸರ್ ಅಶೋಕ್ ವ್ಯಂಗ್ಯ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲ, ಹೊಸ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣ ತರುತ್ತಾರೆ? ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು. ತಾಲೂಕಿನ ಕೈವಾರ ಸಮೀಪದ ರೆಸಾರ್ಟ್ನಲ್ಲಿ ನಡೆದ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರತಿಶಿಕ್ಷಣ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಾಕಿ, ಅನ್ನಭಾಗ್ಯ ಯೋಜನೆ 700 ಕೋಟಿ ಬಾಕಿ ಇದೆ ಎಂದು ಹೇಳಿದರು. ರಾಜ್ಯಾದ್ಯಂತ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದ್ದಾರೆ. ನೌಕರರು ಏನಕ್ಕೂ ಹಣವಿಲ್ಲದೆ ಬ್ಯಾಂಕಿನಿಂದ ಸಾಲ ಪಡೆಯಬೇಕಾಗಿದೆ. ರಾಜ್ಯ ಸರ್ಕಾರ ಸಾಲದ ಮೇಲೆ ನಡೆಯುತ್ತಿದೆ ಎಂದು ಟೀಕಿಸಿದರು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಬೆಲೆ ಏರಿಕೆ ನಿತ್ಯ ಸುದ್ದಿಯಾಗಿದೆ. ಜನರ ಮೇಲೆ ತೆರಿಗೆ ಅವರೇ ಹೊರಿಸುತ್ತಿದ್ದಾರೆ. ಹೀಗಿರುವಾಗ ಹೊಸ ಘೋಷಣೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ದಾಟಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಿಂದ ಆಡಳಿತ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಅದೇ ಲಾರಿ, ಅದೇ ಹಳೆ ಪ್ರಯಾಣಿಕರು. ಮುಖ್ಯಮಂತ್ರಿ ಪರವಾಗಿರುವವರು ಒಬ್ಬರೂ ಇಲ್ಲ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಬೆಂಬಲಿಗರು ಮುಖ್ಯಮಂತ್ರಿಯಾಗಿದ್ದಾರೆ. ಅದೇ ಭ್ರಷ್ಟಾಚಾರ, ನುಂಗನರು, ನೇಮನ್ ಪ್ಲೇಟ್ ಮಾತ್ರ ಬದಲಾಗಿದೆ. ಕರ್ನಾಟಕದ ರಾಹುಲ್ ಗಾಂಧಿ ಎಟಿಎಂ ಆಗುತ್ತದೆ ಎಂದು ಲೇವಡಿ ಮಾಡಿದರು. ಕಾಂಗ್ರೆಸ್ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿತ್ತು. ರಾಜ್ಯ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ನೀಡಿದೆ. ತಾನು ಮಹಿಳಾ ವಿರೋಧಿ ಎಂದು ಸಾಬೀತುಪಡಿಸಿದೆ. ಮಹಿಳೆಯರಿಗೆ ಕಾಂಗ್ರೆಸ್ ಎಂತಹ ಗೌರವ ನೀಡುತ್ತದೆ ಎಂಬುದನ್ನು ಮಹಿಳೆಯರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೋಡಿ ಒಂದಾಗಲೇ ಇಲ್ಲ. ಕಳೆದ 3 ವರ್ಷಗಳಿಂದ ಡಿಕೆ ಶಿವಕುಮಾರ್ ಕಿತ್ತಾಡುತ್ತಿದ್ದರು. ಇನ್ನು ಮುಂದೆ ಸಿದ್ದರಾಮಯ್ಯ ಕಿತ್ತಾಡುತ್ತಾರೆ. ಉಳಿದ 2 ವರ್ಷಗಳಲ್ಲೂ ಕಾಂಗ್ರೆಸ್ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ದೇಶ ಮೊದಲು, ನಂತರ ಪಕ್ಷ ಎಂಬುದು ಬಿಜೆಪಿ ಸಿದ್ಧಾಂತವಾಗಿದೆ. ನಮ್ಮಲ್ಲಿ ವಂಶ ಪರಂಪರೆ ಆಡಳಿತಕ್ಕೆ ಅವಕಾಶವಿಲ್ಲ. ಇತರೆ ಪಕ್ಷಗಳಿಂದ ಭಿನ್ನವಾದ ಪಕ್ಷವಾಗಿದೆ. ಪಕ್ಷದ ಸಿದ್ಧಾಂತಗಳ ಕುರಿತು ಕಾರ್ಯಕರ್ತರಿಗೆ ಅರಿವು ಮೂಡಿಸಲು 2 ದಿನಗಳ ಪ್ರತಿಶಿಕ್ಷಣ ವರ್ಗವನ್ನು ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು. ಎಲ್ಲ ಬಿಜೆಪಿ ಘಟಕದ ಅಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ, ಆನಂದಗೌಡ, ಕೆಎಂ ಶೇಖರ್ ರೆಡ್ಡಿ, ಉಪನಾಯಕ ರವಿಕುಮಾರ್ ಹಾಗೂ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ನಮ್ಮ ಬಿಜೆಪಿಯ ಪಕ್ಷ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ. ಈ ಪಕ್ಷನ ಇಬ್ಬರು ಪಕ್ಷ ಸಂಘಟನೆಗೆ ಪಕ್ಷ ಕಟ್ಟಿದವರು 2 MP ವರೆಗೂ ಬಂದರು. ಇಡೀ 40-45 ವರ್ಷ ಹೋರಾಟದಲ್ಲಿ 75% ಭಾರತದಲ್ಲಿ ಬಿಜೆಪಿ ಕೇಸರಿಮಯ ಆಗಿದೆ. ಜನರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷ. ಜನರು ಇವತ್ತು ಬಿಜೆಪಿನ ಬೆಂಬಲಿಸಿದ್ದಾರೆ. ಬಿಜೆಪಿಯ ಪಕ್ಷ ಯಾವುದೇ ಒಂದು ಫ್ಯಾಮಿಲಿಗೆ ಸೇರ್ತಕ್ಕಂಥ ಪಕ್ಷ ಅಲ್ಲ. ಹಾಗಾಗಿ ಒಬ್ಬ ಚಾಯ್ ಮಾರ್ತಕ್ಕಂಥ ಒಬ್ಬೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪ್ರಪಂಚದ ವಿಶ್ವ ನಾಯಕ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಆ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತೇನು ಇಡೀ ಭಾರತದಲ್ಲಿ ಬಿಜೆಪಿ ಬೆಳೀತಾ ಇದೆ. ಅವರು ನಮಗೆಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ನಮ್ಮ ರಾಷ್ಟ್ರೀಯ ನಾಯಕರು ನಿತಿನ್ ನಬೀರನ್ನು ಅಪಾಯಿಂಟ್ಮೆಂಟ್ ಆಗಿದ ತಕ್ಷಣ ಅವರು ಮಾತು ಹೇಳಿದ್ರು. ನಾನು 4 ಸರಿ CM ಆಗಿದ್ದೆ, 3 ಸರಿ ಪ್ರಧಾನಮಂತ್ರಿ ಆಗಿದ್ದೀನಿ. ಆದರೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ. ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಾಸ್ ಯಾರಾದರು ಅಂತ ಹೇಳಿದ್ರೆ ನಿತಿನ್ ನಬೀನ್ ಅವರು ಅಂತ ಹೇಳಿದ್ರು. ನಿತಿನ್ ನಬೀನ್ ಅಂತಕ್ಕಂಥ ನಾನೇ ಹೆಸರು ಕೇಳಿಲ್ಲ ನನ್ನ ಪಕ್ಷದಲ್ಲಿ ಇದ್ಕೊಂಡು. ಅಂಥವ್ರನ್ನ ಗುರುತಿಸಿ ಇವತ್ತು ಪಕ್ಷ ಕಟ್ಟಿದೆ ಅಂದರೆ ಅವ್ರಿಗೆ ಇದ್ದಿರ್ತಕ್ಕಂಥ ಪಕ್ಷದ ಬದ್ಧತೆ, ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನ ಗುರುತಿಸಿ ಇವತ್ತು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ಅವರ ಕರೆ ಮೇರೆಗೆ ನಮ್ಮ ಪ್ರಶಿಕ್ಷಣ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದೀವಿ, ಮಂಡಲ ಮಟ್ಟದಲ್ಲಿ ಮಾಡಿದ್ದೀವಿ. 10 ಮಂಡಲ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದು ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಸತತವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಅಂದರೆ ಪದಾಧಿಕಾರಿಗಳು, ಮುಖಂಡರು, ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು, MLA MP ಕ್ಯಾಂಡಿಡೇಟ್ಸು, ಆಮೇಲಿಂದ MLA ಕ್ಯಾಂಡಿಡೇಟ್ಸು ಎಲ್ಲರೂ ಸೇರಿ ಇದೊಂದು ಪ್ರಶಿಕ್ಷಣ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದು 12 ಸಬ್ಜೆಕ್ಟ್ನ 12 ಬಂದು ನಮ್ಮ ಲೀಡರ್ಗಳು ಬಂದು ಪಕ್ಷದ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸರ್ಕಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು, ದೇಶ ಉಳಿವಿಗಾಗಿ ಹೇಳ್ತಕ್ಕಂಥ ಸಬ್ಜೆಕ್ಟ್ನ ಎಲ್ರಿಗೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ.
ಇದರ ಒಂದು ದಿಕ್ಸೂಚಿ ಏನಂತ ಹೇಳಿದ್ರೆ ಮುಂಬರುವ ದಿನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿ. ಏನಕ್ಕೆ? ಬೆಳೆ ಬೆಳೆಯೋದಕ್ಕೆ. 1 ಇಂಚು ನೀರು ಬಂದರೆ ಸಾಕು, ಡ್ರಿಪ್ ಹಾಕ್ಕೊಂಡು ಅದ್ಭುತವಾಗಿ ಬೆಳೆ ಬೆಳೀತಾರೆ. ಅಷ್ಟೊಂದು ಬುದ್ಧಿವಂತರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ. ಆದರೆ BJPಯ ನೆಲೆ ಇಲ್ಲದಿರ್ತಕ್ಕಂಥ ಬರಡು ಭೂಮಿ, ಅದನ್ನು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಕಟ್ತಕ್ಕಂಥ ಏನೆಲ್ಲ ಮಾಡಿದ್ರೆ ಕಟ್ಬೋದು ಅಂತಕ್ಕಂಥ ಏನು ವಿಷಯ ಇದೆಯಲ್ಲ, ಇವತ್ತು ತುಂಬ ಸ್ವಾರಸ್ಯವಾಗಿ ಎಲ್ಲರೂ ಹೇಳಿದ್ದಾರೆ ಇವತ್ತು. ಆದರೆ ಇವತ್ತು ಜನ ನೊಂದೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮುಂಬರುವ ದಿನಗಳಲ್ಲಿ ಇದೇ ಮುಂದುವರಿಸದೆ ಆದರೆ BJP ಸರ್ಕಾರ ಬರೋದು ಗ್ಯಾರಂಟಿ. ಈ ಥರ ಕೆಲಸ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಹೇಳ್ತೀವಿ, ನಾಯಕರಿಗೆ ಹೇಳ್ತೀವಿ, ಗ್ಯಾರಂಟಿ ಕೊಡಿ. ಏನಕ್ಕೆ? ಜನರು ಬದುಕೋದಕ್ಕೆ, ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಇಬ್ಬರು ಶಾಸನ ನೆಮ್ಮದಿಯಾಗಿ ಬಿಡ್ತಾರೆ, ನೋಡಬೇಕು. ಅವ್ರ ಖಾಲಿ ಇಲ್ಲದಕ್ಕೆ ಆಲ್ರೆಡಿ ಶುರುವಾಗಿದೆ ಅಂತಕ್ಕಂಥದ್ದು ಮಾತಿದೆ. ಅವ್ರನ್ನ 9 ತಿಂಗಳಲ್ಲೇ ಖಾಲಿ ಇರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕು. ಇದುವರೆಗೂ ಅಭಿವೃದ್ಧಿ ಆಗುತ್ತೆ, ಇವರಿಬ್ಬರು ಕಿತ್ತಾಡ್ತಾರೆ, ಇನ್ನೂ ಕುಂಠಿತ ಆಗುತ್ತಾ? ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾಗಿರಲಿಲ್ಲ, ಅವರು ಚಿಂತಾಮಣಿಯ ಮಂತ್ರಿಯಾಗಿದ್ದರು. ಜಿಲ್ಲೆಗೆ ಬಂದಿರತಕ್ಕಂಥದ್ದೆಲ್ಲ ಅನುದಾನ ತಗೊಂಬಂದು ಚಿಂತಾಮಣಿಲಿ ಮಾತ್ರ ಕೆಲಸ ಮಾಡಿರ್ತಕ್ಕಂಥ ಎಲ್ರಿಗೂ ಕಾಣಿಸ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಮಂತ್ರಿ ಯಾರಾದ್ರು ಕೊಟ್ಟರೆ, ಇಲ್ಲ ಅವ್ರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಗೊತ್ತಿಲ್ಲ, ಕಿತ್ತಾಟದಲ್ಲಿ ಯಾರಿಗೆ ಕೊಡಲಿ, ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆಯಲ್ಲ, ನಮ್ಮ ನೀರಾವರಿ ಹೋರಾಟ ಇದೆ. ಈ ಕೊಚ್ಚೆ ನೀರು ತೊಗೊಂಡು ಬಿಡ್ತಾ ಇದ್ರೆ ಆ ನೀರನ್ನ ಟ್ರೀಟ್ಮೆಂಟ್ ಮಾಡೋಂಥರ ಅದನ್ನೂ ಮಾಡ್ತಾ ಇಲ್ಲ. ನಮ್ಮ ಇರ್ತಕ್ಕಂಥ ನಮ್ಮದು ಏನು ಹೆಚ್ಚಿನ ಒಳ್ಳೆಯ ನೀರನ್ನ ತೊಗೊಂಬಂದು ಕೊಡ್ತೀವಿ ಅಂತ ಅದು ಯಾವುದು ಚಕಾರ ಇತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ನೀರಿನ ಹೋರಾಟದಲ್ಲಿ ಇದ್ದೋಗ್ಬಿಟ್ರೆ ಜನ ಬದುಕೋದು ಯಾವ ಥರ ಅಂತದ್ದು ಗೊತ್ತಿಲ್ಲ. ಇನ್ನು 2 ವರ್ಷ ಇದೆ, ಇನ್ನೇನು ಕಣ್ಣು ತೆಗೆದು ಕಣ್ಣು ಬಿಟ್ಟರೆ ಸರ್ಕಾರ ಹೋಗುತ್ತೆ. ಹಂಗಾಗಿ ಇನ್ನು ಅವ್ರಿಗೆ ಮತ್ತೆ ಭರವಸೆ ಇಲ್ಲ. 2 ವರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಆಶಾದಾಯಕವಾಗಿಲ್ಲ. ಸಿದ್ದರಾಮಯ್ಯನವ್ರದ್ದು ಪ್ರತಿದಿನ ಮಾಧ್ಯಮದಲ್ಲಿ ಇವ್ರ ಕಿತ್ತಾಟನೇ ಬರ್ತಾ ಇತ್ತು. ಇದಾದ್ಮೇಲೂ ಸಿದ್ದರಾಮಯ್ಯನ ಕಿತ್ತಾಟ ಶುರುವಾಯ್ತು. ಇಷ್ಟು ದಿನ DK ಕಿತ್ತಾಟ ಇತ್ತು, ಇನ್ಮೇಲೆ ಸಿದ್ದರಾಮಯ್ಯನವರ ಕಿತ್ತಾಟ ಶುರುವಾಯ್ತು. ಅಂದರೆ ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಅಧೋಗತಿಗೆ ಇಳಿಸ್ತಾ ಇದ್ದಾರೆ ಮತ್ತು ಬೆಲೆ ಏರಿಕೆ ಅನ್ನೋದು ಇನ್ಮೇಲೆ ದಿನನಿತ್ಯದ ವಸ್ತುವಾಗುತ್ತೆ. ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆಯನ್ನು ಹಾಕುವಂಥದ್ದು. ಸರ್, ಈಗಾಗಲೇ ಗ್ಯಾರಂಟಿಗಳಿದ್ದಾವೆ, ಜೊತೆಗೆ ಮತ್ತಷ್ಟು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರ್ತಾ ಇದೆ ಸರ್. ಎಷ್ಟು ಇದು ಅನುಕೂಲ ಆಗುತ್ತೆ ಸರ್? ಈಗ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 56,000, ಸುಮಾರು 10,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಬರ್ತಿದೆ? ಇವಾಗಿರೋದು ಬಡ್ಜೆಟಲ್ಲಿ ಸಾಲದಲ್ಲಿದ್ದೀರಿ. ಹೊಸ ಸಾಲ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ನಮ್ಮದು ಆರ್ಥಿಕ ಶಿಸ್ತೇನಿದೆ, ಅದನ್ನು ದಾಟಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಡಿ. ಎಲ್ಲಿಂದ ತಗೊಂಡ್ಬರ್ತೀರಾ? ಈ ಗ್ಯಾರಂಟಿ ಬೇರೆ ಬಸ್ ಫ್ರೀ ಅಂತ ಹೇಳಿದ್ದೀರಾ, ಅದಕ್ಕೆ ದುಡ್ಡು ಎಲ್ಲಿಂದ ಮುಗಿಸ್ತೀರಾ? ಇಲ್ಲ, ಹಣನೇ ಇಲ್ಲ ನಿಮ್ಮ ಹತ್ರ. ಇಲ್ಲ, ಇರೋ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹೊಸ ಗ್ಯಾರಂಟಿ ಹಣ ಹೇಳಿದ್ದೀರಾ, ಎಲ್ಲಿಂದ ಬರ್ತೀರಾ? ಈಗಾಗಲೇ ಬಡ್ಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರಿ ನಮ್ಮ ಆದಾಯ ಏನು, ವೆಚ್ಚ ಏನು ಅಂತ. ಇವಾಗ ಇಷ್ಟೊಂದು ಇನ್ನೂ ಒಂದು 23,000 ಕೋಟಿ ಬೇಕಲ್ಲ, ಎಲ್ಲಿಂದ ಬರ್ತದೆ ಆದಾಯ? ಯಾವ ಸೋರ್ಸ್ ಇದೆ? ಮತ್ತು ಜನಗಳ ಮೇಲೆ ಇನ್ನು ತೆರಿಗೆ ಹಾಕಿದ್ರೆ ಜನ ಕೈಗೆ ದೊಣ್ಣೆ ತಗೊಂಡು ಹೊಡೆಯೋ ಸ್ಟೇಜಿಗೆ ಬರ್ತಾರೆ. ಅದರಿಂದ ಈ ಘೋಷಣೆ ಏನು ಮಾಡಿದ್ದಾರೆ ಈಗ ಇದೆಲ್ಲ ಬೋಗಸ್ ಅಂತ ನಾನು ಬೇಕು ಅಂತ 50-60 ಜನ ಹೊರಟಿದ್ರು. ಅವ್ರಿಗೆಲ್ಲ ನಿರಾಸೆ ಆಗಿದೆ. ಹೊಸ ಮುಖ ಬರ್ತಾ ಇದೆ ಅಂತ ಹೇಳಿದ್ರು. ಎಲ್ಲ ಅದೇ ಹಳೆ ಮುಖ, ಅದೇ ಹಳೆ ಕರಪ್ಷನ್ನು, ಅದೇ ಲೂಟಿ ಹೊಡೆದವ್ರೆ. ಹೊಸ ಥರ ಏನು ಬರೋಕ್ಕೆ ಸಾಧ್ಯ? ಮತ್ತು DK ಶಿವಕುಮಾರ್ ಅವರು ಅವ್ರ ಕಡೆ ಒಬ್ಬರು ಇಲ್ಲ. ಈಗಿರೋರೆಲ್ಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕಡೆಯವರು. ಅಂದರೆ DK ಶಿವಕುಮಾರ್ ಒಂದು ರೀತಿ ಕೀಲಿ ಗೊಂಬೆ ಥರ ಅಷ್ಟೇ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡಿದ್ರೇ ಹೆಚ್ಚು. 9 ತಿಂಗಳೇ ಜಾಸ್ತಿ ಅವ್ರಿಗೆ. ಅದೇ ಜ್ಯೋತಿಷಿ ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ. ತಿಂಗಳನೋ ವರ್ಷವನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ. ಅದಕ್ಕೆ ಅಷ್ಟು 9 ತಿಂಗಳು ಕಳೀಲಿ. ಸಿದ್ದರಾಮಯ್ಯನ ಕಾಟದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವ್ರು. ಆಮೇಲೆ ನೋಡೋಣ, 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನಾನು. ಈಗಾಗಲೇ ಶುರು ಆಗಿದೆ. ನೆನ್ನೆನೇ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ, ಸಭೆ ಮಾಡಿ ಏನೇನು ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು.
ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್. ಅದರಿಂದ ಇವರ್ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡದೆ ಬಿಡಬಾರ್ದು ಅಂತ ನನ್ನ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಸರ್, ಮುಂದಿನ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇರೋಲ್ಲ ಅಂತ. ಏನಪ್ಪ, ಮುಂದಿನ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಅಲಯನ್ಸ್ ಇರೋದು ಇರ್ತದೆ, ಪಕ್ಕಾ ಅಲಯನ್ಸ್ ಇರ್ತದೆ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಜಿಲ್ಲೆಯಲ್ಲ ಒಟ್ಟಿಗೆ ಸ್ಪರ್ಧೆ ಮಾಡಿದ್ದೀರಿ, ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೀರಿ. ಮುಂದೇನು ವಿಧಾನಸಭೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅಲಯನ್ಸ್ ಇದೆ ಅಂತ ಹೇಳಿದ್ದಾರೆ. ಮುಂದೇನು ಕೂಡ ಕರ್ನಾಟಕದಲ್ಲಿ 170 ಸ್ಥಾನ ಹೇಗೆ ಆಂಧ್ರದಲ್ಲಿ ಗೆದ್ದಿರಿ, ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರಿ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹೋಗೋ ದೃಷ್ಟಿಯಿಂದ ಜನ ನಮ್ಮ ಹೋರಾಟಕ್ಕೆ ಈಗಾಗಲೇ ನಮ್ಮ ಹೋರಾಟದಿಂದ ನಾಗೇಂದ್ರ ಜೈಲ್ ಪಾಲಾದರು. ಕಾಂಗ್ರೆಸ್ಸನ್ನು ಮೂಡಾದ 14 ಸೈಟ್ಗಳು ವಾಪಸ್ ಬಂದು ನಮ್ಮ ಹೋರಾಟದಿಂದ ಸಿಲ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಮುಚ್ತಾ ಇದ್ರು. ನಮ್ಮ ಹೋರಾಟದಿಂದ ಸಿಲ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಆಯಿತು. ಇದು ಹೋರಾಟ, ಬಿಜೆಪಿ ಹೋರಾಟದಿಂದ ನಾವು ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಕೇವಲ ಪಾರ್ಲಿಮೆಂಟ್ಗೆ ಅಷ್ಟೇ ಯಾವುದು ಅವರು ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ, ಅದನ್ನೇ ನಂಬ್ತೀರಷ್ಟೇ. ಸರ್, ಒಂದ್ ಕಡೆ ಯಲಹಂಕ ವಿಶ್ವನಾಥ್ ಅವ್ರ ಜೊತೆಗೆ ನಾನು ತಿಂಡಿ ತಿಂದ್ಬಿಡ್ತೀನಿ ಒಂದು ಇಡೀ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮಕೋಟೆಯ ಲ್ಯಾಂಡ್ ಅಕ್ವಿಜೇಷನ್ KIDB ಲ್ಯಾಂಡ್ ಅಕ್ವಿಜೇಷನ್ ಮಾಡಬಾರ್ದು ಅಂತಕ್ಕಂಥ ರೈತರು ಜಿಲ್ಲಾ ಕಚೇರಿ ಮುಂದ್ಗಡೆ 80 ದಿವಸದಿಂದ ಅವರು ಪಾಪ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ನಾವು ನೋಡಿದ್ವಿ, ಹೆಣ್ಮಕ್ಳೆಲ್ಲ ಮನೆಯಲ್ಲಿ ದನಕರ ಮೇಸೋರು ಇಲ್ದ್ರೆ ಅವರು ದನಕರ ಎತ್ಕೊಂಡು ಹೋಗ್ಬಿಟ್ಟು DC ಆಫೀಸ್ ಕಟ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಜಮೀನು ಅವ್ರು ಬಿಡಿ ಅಂತ, ಫಲವತ್ತಾದ ಭೂಮಿ ನಾವು ರೈತರು ನಮಗೆ ಬಿಟ್ಬಿಡಿ ಅಂತಕ್ಕದನ್ನ ಬೇಡ್ಕೊತಾ ಇದ್ದಾರೆ. ಆದರೂ ಯಾರು ಕಿವಿ ಕೊಡ್ತಾ ಇಲ್ಲ. ಅವರ ಪರವಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ನಾವು ಕೂಡ ನಾಳೆ 5ನೇ ತಾರೀಕು ಬೆಳಗ್ಗೆ 10 10,000ಗಿಂತ ಹೆಚ್ಚು ರೈತರು ನಾವು ಎಲ್ಲ ಸೇರಿ ಒಂದು ವಿಧಾನಸೌಧ ಚಲೋ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ವಿಧಾನಸೌಧ ಚಲೋ ಅಂತಕ್ಕಂಥ ಬೈಕ್ ರ್ಯಾಲಿ ಇದೆ. ಅತಿ ಹೆಚ್ಚು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು, ಯುವಕರು ಎಲ್ಲರೂ ಬಂದು ಇದಕ್ಕೆ ಸಹಕರಿಸಬೇಕು, ರೈತರನ್ನ ಉಳಿಸಬೇಕು ಅಂತ ಮನವಿ ಮಾಡ್ಕೊತೀವಿ.